ಪ್ರೈಸ್ ದ ಲಾರ್ಡ್. ಪ್ರಿಯ ವೀಕ್ಷಕರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ವಂದನೆಗಳು, ಸುಸ್ವಾಗತ. ಈ ಮುಂಜಾನೆ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಬಂದು ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ಕರ್ತನೊಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ. ಈ ದಿವಸದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕವಾಗಿ, ಪ್ರಾರ್ಥಿಸುವುದರ ಮೂಲಕವಾಗಿ ಆರಂಭಿಸುವಂತೆ ಕರ್ತನ ನಮ್ಮೆಲ್ಲರಿಗೂ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ನಾನು ವಂದನೆಯನ್ನು ಹೇಳುತ್ತೇನೆ. ಇವತ್ತು ಯಾವುದೇ ನಿರಾಶೆ ಇದ್ದರೂ, ದುಃಖ ಇದ್ದರೂ, ವೇದನೆ ಇದ್ದರೂ, ನೋವಿದ್ದರೂ ಮರೆತು ಬಿಡಿ. ಕರ್ತನ ಸಮ್ಮುಖದಲ್ಲಿ ಎಲ್ಲ ಮರೆತು ಬಿಡಿ. ಅದನ್ನು ಪಾದಪೀಠದಲ್ಲಿ ಒಂದು ನಿರೀಕ್ಷೆಯೊಂದಿಗೆ ನಂಬಿಕೆಯಿಂದ ಕೂತುಕೊಳ್ಳಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಇವತ್ತು ಧ್ಯಾನಿಸಲಿಕ್ಕೆ ಹೋಗುವಂಥ ವಾಕ್ಯ ಕಷ್ಟಗಳು. ನಾವು ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ: ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ದೇವರ ಸಂಕಲ್ಪದ ಮೇರೆಗೆ ಯಾರೆಲ್ಲ ಕರೆಯಲ್ಪಟ್ಟಿದ್ದಾರೋ ಮತ್ತು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ದೇವರಿಂದ ಕರೆಯಲ್ಪಟ್ಟಂಥ ನೀನು, ದೇವರನ್ನು ಪ್ರೀತಿಸುವಂಥ ನೀನು, ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಅನುಕೂಲವನ್ನಾಗಿ ದೇವರು ಮಾಡ್ತಾನೆ. ಇವತ್ತು ಕಷ್ಟದಲ್ಲಿ ನೀನಿದ್ದೀಯ, ದುಃಖದಲ್ಲಿ ನೀನಿದ್ದೀಯ, ಯಾವುದೊಂದು ನೋವಿನ ನೀನಿದ್ದೀಯ. ದೇವರನ್ನು ನೋಡಿಕೊಂಡು ನೀನು ಪ್ರಶ್ನೆ ಮಾಡ್ತಿದ್ದಿರಬಹುದು, ಯಾಕೆ ನನ್ನ ಜೀವಿತದಲ್ಲಿ ಕಷ್ಟಗಳು, ಯಾಕೆ ನನ್ನ ಜೀವಿತದಲ್ಲಿ ನೋವುಗಳು, ಯಾಕೆ ನನ್ನ ಜೀವಿತದಲ್ಲಿ ಈ ಬಾಧೆಗಳು, ಯಾಕೆ ನನ್ನ ಜೀವಿತದಲ್ಲಿ ಈ ಸಮಸ್ಯೆಗಳು ಎಂಬುದಾಗಿ ದೇವರನ್ನು ನೋಡಿಕೊಂಡು ನೀನು ಪ್ರಶ್ನೆ ಮಾಡುವಂಥ ವ್ಯಕ್ತಿ ಆಗಿರಬಹುದು. ಇವತ್ತು ಮೊದಲದಾಗಿ ನಾವು ಧ್ಯಾನಿಸೋಣ, ಯಾಕೆ ಒಬ್ಬ ದೇವರ ಮಗುವಿನ ಜೀವಿತದಲ್ಲಿ ಕಷ್ಟಗಳು ಬರ್ತವೆ ಎಂಬುದಾಗಿ. ಅದರ ನಂತರ ಕಷ್ಟಗಳ ಸಮಯದಲ್ಲಿ ನಾವು ಹೇಗೆ ಇರಬೇಕೆಂಬುದಾಗಿ ನಾವು ಧ್ಯಾನ ಮಾಡೋಣ. ಮೊದಲದಾಗಿ ಯಾಕೆ ಕಷ್ಟ ನೋವುಗಳು ನಮ್ಮ ಜೀವಿತದಲ್ಲಿ ಬರ್ತವೆ ಎಂಬುದಾಗಿ ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ ಅಲ್ಲಿ ಈ ರೀತಿ ಹೇಳ್ತಾ ಇದೆ: ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸುವುದನ್ನು ನೆನಪಿಗೆ ತಂದುಕೊಳ್ಳಿರಿ. ನೋಡಿ, ದೇವರು ನಮ್ಮ ಮನೋಭಾವವನ್ನು ಪರೀಕ್ಷೆ ಮಾಡ್ತಾನೆ. ನಮ್ಮನ್ನು ಕಷ್ಟಕ್ಕೆ ಅನೇಕ ಸಲ ನಾವು ಹೇಳ್ತೇವೆ, ಸತ್ತವರು ದೇವರಿಗಾಗಿ, ಜೀವಿಸಿದ್ರು ದೇವರಿಗಾಗಿ. ಎಂಥ ಕಷ್ಟ ನನ್ನ ಜೀವಿತದಲ್ಲಿ ಬಂದರು, ಎಂಥ ಹೋರಾಟ ನನ್ನ ಜೀವಿತದಲ್ಲಿ ಬಂದರು, ಎಂಥ ಸಮಸ್ಯೆ ನನ್ನ ಜೀವಿತದಲ್ಲಿ ಬಂದು ದೇವರನ್ನು ಬಿಟ್ಟು ಮಾತ್ರ ಹೋಗಲ್ಲ ಎಂಬುದಾಗಿ ಅನೇಕ ಸಲ ಹರಕೆ ಮಾಡ್ತೇವೆ. ಅನೇಕ ಸಲ ದೇವರೊಂದಿಗೆ ಒಡಂಬಡಿಕೆ ಮಾಡ್ತೇವೆ. ಅನೇಕ ಸಲ ಸಾಕ್ಷಿ ರೂಪದಲ್ಲಿ ಅನೇಕರಿಗೆ ಹೇಳ್ತೇವೆ ನಾವು. ಆದರೆ ಕಷ್ಟ, ನೋವು, ದುಃಖಗಳು ಬರುವಾಗ ದೇವರನ್ನು ಬಿಟ್ಟು ಹೋಗುತ್ತೇವೆ, ಆಜ್ಞೆಗಳನ್ನು ಮರೆಯುತ್ತೇವೆ, ಆಲಯಕ್ಕೆ ಹೋಗುವುದನ್ನು ಮರೆಯುತ್ತೇವೆ, ಪ್ರಾರ್ಥಿಸುವುದನ್ನು ಮರೆಯುತ್ತೇವೆ, ವಾಕ್ಯ ಓದುವುದನ್ನು ಧ್ಯಾನಿಸುವುದನ್ನು ಮರೆಯುತ್ತೇವೆ. ಅನೇಕ ಪ್ರಶ್ನೆಗಳನ್ನು ದೇವರನ್ನು ನೋಡಿ ಕೇಳ್ತೇವೆ, ಯಾಕೆ ನನ್ನ ಜೀವಿತದಲ್ಲಿ ಇಂಥ ಕಷ್ಟ, ಯಾಕೆ ನನ್ನ ಜೀವಿತ ಇಂಥ ನೋವು ಎಂಬುದಾಗಿ ದೇವರು ನೋಡಿಕೊಂಡು ನಾವು ಪ್ರಶ್ನೆ ಕೇಳ್ತೇವೆ. ಅದೇ ವಾಕ್ಯ ಹೇಳ್ತಾ ಇದೆ, ಧರ್ಮೋಪದೇಶ ಕಾಂಡ 8:2, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸುವುದನ್ನು ನೆನಪಿಗೆ ತಂದುಕೊಳ್ಳಿರಿ. ಹಾಗಾದರೆ ಅನೇಕ ಸಲ ದೇವರ ಆಜ್ಞೆಗಳನ್ನು ಕೈಗೊಳ್ಳುತ್ತೇವೋ ಇಲ್ಲ ಎಂಬಂಥ ಪರೀಕ್ಷೆಯನ್ನು ಮಾಡುವುದಕ್ಕಾಗಿ ದೇವರು ಏನು ಮಾಡ್ತಾನೆ? ನಮ್ಮನ್ನು ಕಷ್ಟಕ್ಕೆ ಒಳಪಡಿಸುತ್ತಾನೆ. ಕಷ್ಟವನ್ನು ಜೀವಿತದಲ್ಲಿ ಅನುಮತಿಸುತ್ತಾನೆ. ಬಾಧೆಗಳನ್ನು, ನೋವುಗಳನ್ನು ನಮ್ಮ ಜೀವಿತದಲ್ಲಿ
ಆತನು ಅನುಮತಿಸುತ್ತಾನೆಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಓದುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಎಲ್ಲವೂ ಒಳ್ಳೆಯದಕ್ಕೋಸ್ಕರವಾಗಿ. ಒಬ್ಬ ಪ್ರಾಯದ ಅಂಕಲ್ನವರು ಒಂದು ಕಂಪನಿಯಲ್ಲಿ ವಾಚ್ಮೆನ್ ಕೆಲಸವನ್ನು ಮಾಡ್ತಾ ಇದ್ರು. ಆ ಕಂಪನಿ ವೇಗವಾಗಿ ಬೆಳೀತಾ ಇತ್ತು, ಕಮ್ಯುನಿಕೇಷನ್ ಬೆಳೀತಾ ಇದೆ. ಕೊನೆಗೆ ಒಂದು ದಿವಸ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಕಮಿಟಿಯವರು ಇವರನ್ನು ಕರೆದು ಕಚೇರಿಗೆ ಹೇಳ್ತಾ ಇದ್ದಾರೆ, ನೋಡಿ ಅಂಕಲ್, ಇಷ್ಟು ದಿವಸ ನಿಮಗೆ ನಾವು ಕೆಲಸ ನಮ್ಮ ಕಂಪನಿಯಲ್ಲಿ ಕೊಟ್ಟಿದ್ದೇವೆ. ಈಗ ಇನ್ನೂ ನಿಮ್ಮನ್ನು ನಾವು ಕಂಪನಿಯಲ್ಲಿ ಕೆಲಸದಲ್ಲಿ ಮುಂದುವರಿಸಬೇಕಾದರೆ ನೀವು ಆಂಗ್ಲ ಭಾಷೆಯನ್ನು ಕಲಿಯಬೇಕು. ಕಾರಣ ಏನೆಂದರೆ ನಮ್ಮ ಬಿಸ್ನೆಸ್ ಬೆಳೀತಾ ಉಂಟು, ದೊಡ್ಡ ದೊಡ್ಡ ಮನುಷ್ಯರು ನಮ್ಮ ಕಂಪನಿಗೆ ಬರ್ತಾರೆ, ಆಂಗ್ಲ ಭಾಷೆಯಲ್ಲಿ ಕಮ್ಯುನಿಕೇಷನ್ ಬೇಕಾಗಿದೆ, ವ್ಯವಹಾರವೆಲ್ಲ ಆಂಗ್ಲ ಭಾಷೆಯಲ್ಲಿ ನಡೀತಾ ಇದೆ, ಅದಕ್ಕೆ ನೀವು ಆಂಗ್ಲ ಭಾಷೆ ಕಲಿಯಬೇಕೆಂಬುದಾಗಿ ಅವರಿಗೆ ಹೇಳಿದರು. ಆಗ ಅಂಕಲ್ ಹೇಳಿದರು, ನನಗೆ ಇಷ್ಟು ವರ್ಷ ವಯಸ್ಸಾಯಿತು, ಇನ್ನು ಈ ಪ್ರಾಯದಲ್ಲಿ ಹೇಗೆ ನಾನು ಆಂಗ್ಲ ಭಾಷೆ ಕಲೀಲಿ? ಆಗ ಅವರು ಹೇಳಿದರು, ಹಾಗಾದರೆ ನಿಮ್ಮನ್ನು ಕೆಲಸದಿಂದ ನಾವು ತೆಗಿತೇವೆ, ಆಂಗ್ಲ ಭಾಷೆ ಬರುವಂಥ ವ್ಯಕ್ತಿ ಹಿಡ್ಕೊಳ್ತೇವೆ ಎಂಬುದಾಗಿ ಹೇಳಿದರು. ಆದರೆ ಈ ಅಂಕಲ್ ಪ್ರಾಯದವರು ರಕ್ಷಣೆ ಹೊಂದಿದ್ದಾರೆ, ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ, ಭಯಭಕ್ತಿ ಉಳ್ಳವರು, ದೇವರಲ್ಲಿ ವಿಶ್ವಾಸ ಬಿಟ್ಟು ಜೀವಿಸುವಂಥ ಭಕ್ತರಾಗಿದ್ದರು. ಕಂಪನಿಯ ಕೆಲಸ ತೆಗೆದಾಗ ತುಂಬ ದುಃಖ ಆಯಿತು, ಅವರು ವೇದನೆ ಆಯಿತು. ಇಷ್ಟು ವರ್ಷ ಕಂಪನಿಗಾಗಿ ನಾನು ಹಗಲು ರಾತ್ರಿ ದುಡಿದೆ, ಅದು ಇವತ್ತು ಒಂದೇ ಒಂದು ಕಾರಣಕ್ಕಾಗಿ ಆಂಗ್ಲ ಭಾಷೆ ಬರಲಿರುವುದಿಲ್ಲ ಎಂಬಂಥ ಒಂದೇ ಕಾರಣಕ್ಕಾಗಿ ಇವನನ್ನು ತೆಗೆದರಲ್ಲ ಎಂಬ ದುಃಖದಿಂದ ಅವರು ಅಲ್ಲಿಂದ ಹೋದರು. ಹೋಗುವಾಗ ಅವರಿಗೆ ಸ್ವಲ್ಪ ಹಣ ಕಂಪನಿಯಿಂದ ಸಿಕ್ಕಿತ್ತು. ಅವರು ಮನೆಗೆ ಹೋಗಲಿಲ್ಲ, ಯೋಚನೆ ಮಾಡ್ತಾ ಇದ್ದಾರೆ, ಸಿಟಿಯಲ್ಲಿ ಹೋಗ್ತಾ ಇದ್ದಾರೆ, ಒಂದು ಕಡೆ ಹೋಗಿ ನಿಂತುಕೊಂಡಿದ್ದಾರೆ. ಹೇಗೆ ಏನು ಮಾಡಲಿ ಇನ್ನು ಮುಂದೆ, ನನ್ನ ಹೆಂಡತಿ ಮಕ್ಕಳು ಹೇಗೆ ನಾನು ಸಾಕುವುದು, ಏನು ಮಾಡೋದು, ಹೇಗೆ ಹಣ ಸಂಪಾದನೆ ಮಾಡಲಿ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಅವರ ದೃಷ್ಟಿ ಪಕ್ಕದಲ್ಲಿ ಒಂದು ಚಿಕ್ಕ ಬಾಕ್ಸ್ ಇಟ್ಟುಕೊಂಡು ಬಿಸ್ನೆಸ್ ಮಾಡುವಂಥ, ವ್ಯಾಪಾರ ಮಾಡುವಂಥ ಒಬ್ಬ ವ್ಯಕ್ತಿಯ ಕಡೆಗೆ ಹರಿಯಿತು. ದೇವರಾತ್ಮನ ಇವರೊಂದಿಗೆ ಸ್ಪಷ್ಟವಾಗಿ ಮಾತನಾಡಿದ, ಮಗನೇ, ನಿನ್ನ ಕೈಯಲ್ಲಿ ಸ್ವಲ್ಪ ಹಣ ಇದೆಯಲ್ಲ, ಚಿಕ್ಕ ಬಾಕ್ಸ್ ತಗೊಂಡು ನೀನು ಕೂಡ ಇವನಾಗೆ ಬಿಸ್ನೆಸ್ ಮಾಡು, ನಾಳೆಯಿಂದ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಇವರು ನಂಬಿಕೆಯಿಂದ ಒಂದು ಬಾಕ್ಸ್ ತಗೊಂಡ್ರು. ಮರುದಿವಸ ಇವರು ಕೂಡ ಚಿಕ್ಕ ಬಿಸ್ನೆಸ್ ವ್ಯವಹಾರವನ್ನು ಆರಂಭಿಸಿದರು. ಅದು ಸಫಲಗೊಳ್ಳುತ್ತಾ ಒಂದು ಬಾಕ್ಸಿಂದ ಹಿಡಿದು ಕೆಲವೇ ದಿವಸದಲ್ಲಿ 10 ಬಾಕ್ಸ್, 100 ಬಾಕ್ಸ್ ಆಯಿತು. 100 ಅಂಗಡಿಗಳಾದವು, ಅದಕ್ಕಿಂತ ಹೆಚ್ಚು ಅಂಗಡಿಗಳಾದವು. ದೊಡ್ಡ ದೊಡ್ಡ ಮಾಲ್ಗಳನ್ನು ಇವರು ಸ್ಥಾಪಿಸಿದರು. ದೊಡ್ಡ ವ್ಯಾಪಾರಿಯಾದರು. 10 ವರ್ಷದಲ್ಲಿ ಕೋಟ್ಯಾಧಿಪತಿಯಾಗಿ ದೇವರು ಈ ವ್ಯಕ್ತಿಯನ್ನು ಆಶೀರ್ವಾದ ಮಾಡಿದರು. ಒಂದು ದಿನ ಇವರು ಇರುವಂಥ ಊರಿನಲ್ಲಿ ಯಾರೊಬ್ಬರು ಮಾಲನ್ನು ಕಟ್ಟಿದರು. ಆ ಮಾಲ್ನ ಇನಾಗ್ರೇಷನ್ಗೆ ಇವರನ್ನು ಕರೆದರು ಚೀಫ್ ಗೆಸ್ಟ್ ಆಗಿ. ಇವರು ಹೋದರು, ರಿಬ್ಬನ್ ಕಟ್ ಮಾಡಿ ಒಂದು ಕಡೆ ಜ್ಯೂಸ್ ತಗೊಂಡು ಕುಡಿತಾ ಇದ್ದಾರೆ. ಆ ಮಾಲ್ನ ಮ್ಯಾನೇಜಿಂಗ್ ಕಮಿಟಿ ಅವರು ಇವರ ಬಳಿಯಲ್ಲಿ ಬಂದು ಇವರ ಹತ್ರ, ಸರ್, ನಮ್ಮ ಮಾಲ್ನಲ್ಲಿ ಒಂದು ಅಂಗಡಿಯನ್ನು ನೀವು ಖರೀದಿ ಮಾಡಬೇಕು ಎಂಬುದಾಗಿ. ಆಗ ಅವರು ಅಂಕಲ್ ಹೇಳಿದರು, ನನ್ನ ಹತ್ರ ಎಷ್ಟು ಅಂಗಡಿಗಳಿವೆ, ಎಷ್ಟು ಮಾಲ್ಗಳಿವೆ, ನನಗೆ ಲೆಕ್ಕ ಇಲ್ಲ, ಈ ಒಂದು ಅಂಗಡಿ ಇಟ್ಕೊಂಡು ನಾನೇನು ಮಾಡಲಿ ಎಂಬುದಾಗಿ ಅವರು ಹೇಳಿದರು. ಆಗ ಅವರು ಹೇಳಿದರು, ಕಂಪನಿಯವರು, ಸರ್, ನೀವು ನಮಗೆ ಹೆಲ್ಪ್ ಮಾಡಬೇಕು, ಈ ಒಂದು ಅಂಗಡಿ ನೀವು ತೆಗೆದುಕೊಳ್ಳಿದ್ರೆ ಉಳಿದ ಅಂಗಡಿಗೆ ಅನೇಕ ತಗೊಳ್ತಾರೆ, ನೀವು ಇದನ್ನು ತಗೊಳ್ಳಿ ಎಂಬುದಾಗಿ ಹೇಳಿದರು. ಆಯ್ತು ಎಂಬುದಾಗಿ ಹೇಳಿ ಅವರಿಗೆ ಚೆಕ್ ಬುಕ್ಕನ್ನು ಓಪನ್ ಮಾಡಿ ಅವರಿಗೆ ಚೆಕ್ ತೋರಿಸಿ ಹೇಳಿದರು, ಇದರಲ್ಲಿ ನೀವು ಅಮೌಂಟ್ ಬರೀರಿ ಎಂಬುದಾಗಿ. ಆಗ ಆ ಕಮಿಟ್ಮೆಂಟ್ ಹೇಳಿದ್ರು, ನಾವು ಹೇಗೆ ಬರೀದು ಸರ್, ನೀವೇ ಅಮೌಂಟ್ ಬರೀರಿ, ನಾವು ಹೇಳ್ತೇವೆ ನಿಮಗೆ ಅಂತ. ಆಗ ಆ ಅಂಕಲ್ ಹೇಳಿದರು, ನನಗೆ ಓದಲಿಕ್ಕೆ ಬರೀಲಿಕ್ಕೆ ಬರಲ್ಲ, ನೀವು ಅಮೌಂಟ್ ಆಗಿದ್ದ ಕೂಡಲೇ ನನ್ನ ಹೆಬ್ಬೆಟ್ಟನಲ್ಲಿ ಒತ್ತುತ್ತೇನೆ ಎಂಬುದಾಗಿ ಅವರಿಗೆ ಹೇಳಿದರು. ಆಗ ಮ್ಯಾನೇಜಿಂಗ್ ಕಮಿಟಿಯವರಿಗೆ ದೊಡ್ಡ ಆಘಾತವಾಯಿತು, ಆಶ್ಚರ್ಯವಾಯಿತು. ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಬಿಸ್ನೆಸ್ಮೆನ್ ವಿದ್ಯಾಭ್ಯಾಸವರಿಗೆ ಬರುವುದಿಲ್ಲ, ವಿದ್ಯಾಭ್ಯಾಸ ಬಂದರೆ ಏನಾಗ್ತಾಯಿತ್ತು ಎಂಬುದಾಗಿ. ಆಗ ಈ ಅಂಕಲ್ ಹೇಳಿದರು, ಒಂದು ವೇಳೆ ನನಗೆ ವಿದ್ಯಾಭ್ಯಾಸ ಬರ್ತಾ ಇದ್ದರೆ ಅಲ್ಲಿಯ ಕಂಪನಿಯಲ್ಲಿ ನಾನು ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದೆ ಎಂಬುದಾಗಿ ಅವರು ಹೇಳಿದರು. ಇವತ್ತು ನಿಮ್ಮ ಕೆಲಸದಿಂದ ನಿಮ್ಮ ತೆಗಿತಾ ಇದ್ದಾರೋ, ಬಿಸ್ನೆಸ್ ನಷ್ಟವನ್ನು ಅನುಭವಿಸ್ತಾ ಇದೆಯೋ, ಮುಂದುವರಲಿಕ್ಕೆ ಸಾಧ್ಯವಿಲ್ಲ ಎಂಬ ಯೋಚನೆ ಮಾಡ್ತಾ ಇದ್ದೀರೋ, ಸಾಲದ ಬಾಧೆಯಿಂದ ಮುಳುಗಿದ್ದೀರೋ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟು ಮೇಲೆ ಯೋಚನೆ ಮಾಡ್ತಿದ್ರು, ಭಯಪಡಬೇಡಿ. ದೇವರು ತನ್ನ ಸಂಕಲ್ಪದ ಮೇರೆಗೆ ಯಾರನ್ನು ಕರೀತಾನೋ ಮತ್ತು ಆತನ ಪ್ರೀತಿಸುವ ಹಿತಕ್ಕಾಗಿ ಆತನೆಲ್ಲವನ್ನು ಒಳ್ಳೆಯದಕ್ಕೆ ಮಾಡ್ತಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಓದ್ತೇವೆ. ಒಂದು ನೋವು ಬರುವಾಗ ನೀವು ಬಾಧೆ ಪಡಬಾರ್ದು.
ನಿಮ್ಮ ಮನೋಭಾವವನ್ನು ನೋವಿನ ಮಧ್ಯದಲ್ಲಿ ದೇವರು ಪರೀಕ್ಷೆ ಮಾಡ್ತಾನೆ. ನೀವು ಒಳ್ಳೆದಿರುವಾಗ ದೇವರನ್ನು ಹಿಂಬಾಲಿಸುತ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಭಕ್ತಿ ಮಾಡ್ತೀರಿ, ಆರಾಧನೆ ಮಾಡ್ತೀರಿ, ಚರ್ಚಿಗೆ ಹೋಗ್ತೀರಿ, ಬೈಬಲ್ ಓದ್ತೀರಿ, ಎಲ್ಲ ಮಾಡ್ತೀರಿ, ಎಲ್ಲ ಭಕ್ತಿ ಕಾರ್ಯಗಳನ್ನು ಮಾಡ್ತೀರಿ. ಆದರೆ ಕಷ್ಟಕ್ಕೆ ದೇವರು ಒಳಪಡಿಸುವಂಥ ಉದ್ದೇಶ, ಕಷ್ಟಗಳ ಮಧ್ಯದಲ್ಲಿ ನೀವು ದೇವರನ್ನು ಆರಾಧಿಸುತ್ತೀರೋ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತೀರಿಲ್ಲವೋ ಎಂಬುದಾಗಿ ದೇವರು ನಿಮ್ಮ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯ ಸಮಯದಲ್ಲಿ ಸೋತು ಹೋಗಬಾರದು. ಜೀವಿಸಿದ್ರು ರೋಮ 14:8, 2 ಕೊರಿಂಥ 5:15 ಹೇಳ್ತದೆ, ಜೀವಿಸಿದ್ರು ಕರ್ತನಿಗಾಗಿ, ಬದುಕಿದ್ರು ಕರ್ತನಿಗಾಗಿ. ಕಷ್ಟ ನೋವುಗಳ ಮಧ್ಯದಲ್ಲಿ ಯಾವುದನ್ನು ಬಿಟ್ಟರು ದೇವರನ್ನ ಬಿಡೋದು ಬೇಡ, ನಂಬಿಕೆಯನ್ನು ಬಿಡೋದು ಬೇಡ, ದೇವರೊಟ್ಟಿಗೆ ನಾವು ಇರೋಣ. ಯಾಕೆಂದರೆ ದೇವರು ನಮ್ಮ ಮನೋಭಾವವನ್ನು ಕಷ್ಟಕ್ಕೆ ಒಳಪಡಿಸುವುದರ ಮೂಲಕ ಪರೀಕ್ಷೆ ಮಾಡ್ತಾನೆಂಬುದಾಗಿ ವಾಕ್ಯದಲ್ಲಿ ನಾವು ಓದುತ್ತೇವೆ. ಎರಡನೇ ಕಾರಣ, ಯೋಬನ ಪುಸ್ತಕಕ್ಕೆ ನಾವು ಬರುವುದಾದರೆ 1ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. 1ನೇ ವಾಕ್ಯದಿಂದ ಯೋಬನ ಕುರಿತಾಗಿ ನಾವು ಓದುವುದಾದರೆ, ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣ ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದರು. ಔತಣದ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನೆಂಬುದಾಗಿ ವಾಕ್ಯದ ನೋಡ್ತೇವೆ. ಊಚು ದೇಶದಲ್ಲೇ ದೊಡ್ಡ ಐಶ್ವರ್ಯವಂತ ಯೋಬ. ಆದರೆ 6ರಿಂದ 12 ವಾಕ್ಯದವರೆಗೆ ನಾವು ಓದಿದರೆ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನೆಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದಿಟ್ಟಿದ್ದಾನೋ, ನೀನು ಅವನಿಗೂ ಅವನ ಮನೆಗೂ ಅವನೆಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸ್ವತ್ತನ್ನೆಲ್ಲ ಅಡಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸಲೇ ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ, ನೋಡು, ಆದರೆ ಅವನ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನನ್ನು ಸನ್ನಿಧಾನದಿಂದ ಹೊರಟು ಹೋದನು. ನೋಡಿ, ಸೈತಾನನಿಗೂ ದೇವರಿಗೊಂದು ಚಾಲೆಂಜ್, ಒಂದು ಸವಾಲು. ಏನೆಂದರೆ, ದೇವರು ಹೇಳ್ತಾನೆ, ಅವನು ಯಥಾರ್ಥ ಚಿತ್ತನು, ನನ್ನಲ್ಲಿ ಭಯಭಕ್ತಿ ಹೇಳು, ನನ್ನ ಪ್ರೀತಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಯಜ್ಞಗಳನ್ನು ಅರ್ಪಿಸುತ್ತಾನೆ ಎಂಬುದಾಗಿ ದೇವರು ಅವನ ಕುರಿತು ಸಾಕ್ಷಿ ಹೇಳ್ತಾನೆ. ಸೈತಾನ ಏನು ಹೇಳ್ತಾ ಇದ್ದಾನೆ, ನಿನ್ನಿಂದ ಒಳ್ಳೆಯದನ್ನು ಅವನು ಹೊಂದಿಕೊಡ್ತಾ ಇರೋದು ಇದೆಲ್ಲನೇ ಮಾಡ್ತಾ ಇದ್ದಾನೆ. ಈಗ ಸೈತಾನ ಏನು ಹೇಳ್ತಾನೆ, ಅವನ ಬೇಲಿ ತೆಗೆದು ಹಾಕು, ಅಡಿಸಿಬಿಡಿ ಎಲ್ಲವನ್ನು ಅವನಲ್ಲಿ ಇರುವಂಥದ್ದು. ಆಗ ದೂಷಿಸ್ತಾನೆ ಮುಖದಲ್ಲೇ. ಹಾಗಾದರೆ ಒಂದು ತಿಳ್ಕೋಬೇಕು, ನನ್ನ ಮತ್ತು ನಿನ್ನ ಕುರಿತು ದೇವರ ಮತ್ತು ಸೈತಾನನ ಮಧ್ಯದಲ್ಲಿ ಒಂದು ಸವಾಲು ಬಂದಿದೆ. ಏನು ಗೊತ್ತುಂಟ, ನನ್ನ ಕುರಿತು ನಿನ್ನ ಕುರಿತು ದೇವರು ಒಳ್ಳೆಯದನ್ನು ಹೇಳುವಾಗ ಸೈತಾನ ಏನು ಹೇಳ್ತಾನೆ, ನೀನು ಅವನಿಗೆಲ್ಲ ಆರೋಗ್ಯ ಕೊಟ್ಟಿದ್ದಿ, ಸಂತೋಷ ಕೊಟ್ಟಿದ್ದು, ಸಮಾಧಾನ ಕೊಟ್ಟಿದ್ದಿ, ಮತ್ತು ಬೇಕಾದೆಲ್ಲ ಕೊಟ್ಟಿದ್ದೀಯಲ್ಲ, ಒಂದು ಸಲ ತೆಗೆದು ಬಿಡು, ಮುಖದಲ್ಲೇ ದೂಷಿಸ್ತಾನೆ. ಅನೇಕ ಕಷ್ಟ ಬಂದಾಗ, ನೋವುಗಳು ಬಂದಾಗ ನಾವು ದೇವರನ್ನು ದೂಷಿಸ್ತೇವೆ, ದೇವರಿಗೆ ವಿರುದ್ಧವಾಗಿ ಗುಣಕೊಟ್ಟುತ್ತೇವೆ, ಶಪಿಸ್ತೇವೆ. ಅನೇಕ ಸಮಯಗಳಲ್ಲಿ ಈ ರೀತಿಯ ಅನುಭವಗಳು ನಮ್ಮ ಜೀವಿತದಲ್ಲಿ ಆಗುತ್ತದೆ. ಹಾಗಾದರೆ ದೇವರು ನಮ್ಮ ಜೀವಿತದಲ್ಲಿ ಕಷ್ಟವನ್ನು ಅನುಮತಿಸುವಂಥ ಇನ್ನೊಂದು ಕಾರಣ ಏನೆಂದರೆ, ದೇವರು ಪ್ರೂವ್ ಮಾಡಲಿಕ್ಕೆ ನೋಡ್ತಾನೆ, ನಿರೂಪಿಸಲಿಕ್ಕೆ ನೋಡ್ತಾನೆ. ಕಷ್ಟ ದುಃಖಗಳ ಮಧ್ಯದಲ್ಲಿಯೂ ದೇವರ ಜೊತೆಯಲ್ಲಿ ನಾವು ನಿಲ್ತೇವೆ ಎಂಬುದಾಗಿ. ನೋಡಿ, ಸೈತಾನ ಏನು ಮಾಡ್ತಾ ಇದ್ದಾನೆ, ಅವನ ಮಕ್ಕಳನ್ನು ಕೊಂದು ಹಾಕಿದ ಯೋಬನ, ಅವನ ಆಸ್ತಿ ಪಾಸ್ತಿಯನ್ನು ನಷ್ಟಪಡಿಸಿದ, ಅವನ ಆರೋಗ್ಯ ಕೆಡಿಸಿದ, ನಡುನೆತ್ತಿನ ಅಂಗಲವೇ ಕುರುಗಳನ್ನು ಎಬ್ಬಿಸಿದ. ಅನೇಕ ಒಂದೇ ದಿವಸದಲ್ಲಿ ಅವನು ಇರುವುದ ಎಲ್ಲವನ್ನು ಕಳ್ಕೊಂಡ, ಆರೋಗ್ಯ ಕಳ್ಕೊಂಡ, ಹಣ ಕಳ್ಕೊಂಡ, ಮಕ್ಕಳನ್ನು ಕಳ್ಕೊಂಡ.
ಅನೇಕ ನೋವುಗಳು, ಅನೇಕ ಹೋರಾಟಗಳು. ಅದು ಯೋಬನು ಹೇಳಿದಂಥ ಮಾತೇನು ಗೊತ್ತುಂಟ? ಅವನ ಹೆಂಡತಿ ಅವನಿಗೆ ಹೇಳಿದಂಥ ಒಂದು ಮಾತು, ಯೋಬನ ಪುಸ್ತಕ 2ನೇ ಅಧ್ಯಾಯ ನಾವು 8, 9, 10 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. 7ರಿಂದ ಓದುವ. ಆಗ ಸೈತಾನನು ಯೆಹೋವನ ಸನ್ನಿಧಾನದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತುಕೊಂಡಿದ್ದನು. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತನಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಯಿಂದ ಹೊರಡಲಿಲ್ಲ. ಎಂಥ ಒಂದು ಸಾಕ್ಷಿ ನೋಡಿ. ಅವನ ಹೆಂಡತಿ ಏನು ಹೇಳ್ತಿದ್ದಾಳೆ? ದೇವರನ್ನು ದೂಷಿಸಿ ಸಾಯಿ. ಅವನೇನು ಹೇಳ್ತಿದ್ದಾನೆ? ದೇವರನ್ನು ಒಳ್ಳೆಯದನ್ನು ಮಾತ್ರ ಹೊಂದಬೇಕು, ಕೆಟ್ಟದನ್ನು ನಾವು ಯಾಕೆ ಹೊಂದಬಾರದು? ನೋಡಿ, ಅವನ ನಂಬಿಕೆ, ಅವನ ಭಯಭಕ್ತಿ, ದೇವರಲ್ಲಿರುವಂಥ ಯಥಾರ್ಥತ್ವವನ್ನು ಇಲ್ಲಿ ಕೂಡ ನಾವು ನೋಡ್ತೇವೆ. ಅವನ ಆರೋಗ್ಯ ಕೆಟ್ಟು ಹೋಗಿದೆ. ನಡುದಿತ್ತೆ ಅಂಗಾಲವರೆಗೆ ಕುರುಗಳು, ಕೆಟ್ಟ ಕುರುಗಳು, ಬೋಕಿಯಿಂದ ಕೆರೆದುಕೊಳ್ತಾ ಇದ್ದಾನೆ. ತಾಳಲಿಕ್ಕೆ ಸಾಧ್ಯವಾಗದಂಥ ಯಾತನೆ. ಅವನ ಹೆಂಡತಿ ಆ ಸಂದರ್ಭ ನೋಡಿಕೊಂಡು ಹೇಳ್ತಾ ಇದ್ದಾಳೆ, ದೇವರ ಮೇಲೆ ಇನ್ಯಾಕೆ ನಂಬಿಕೆ ಇಟ್ಟಿದ್ದಿ? ಇನ್ಯಾಕೆ ಆತನ ಆರಾಧನೆ ಮಾಡ್ತಿ? ಇನ್ಯಾಕೆ ಪ್ರಾರ್ಥನೆ ಮಾಡ್ತಿ? ಇನ್ಯಾಕೆ ಸತ್ಯವೇದ ಓದ್ತಿ? ಇನ್ಯಾಕೆ ನಿನಗೆ ದೇವಾಲಯ? ಇನ್ಯಾಕೆ ಉಪವಾಸ ಕೂಟ? ಆದರೆ ಅವನು ಮೂರ್ಖಡು ಮಾತಾಡಂತೆ, ನೀನು ಯಾಕೆ ಮಾತನಾಡ್ತಿ? ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದಬೇಕು, ಕೆಟ್ಟದನ್ನು ಯಾಕೆ ಹೊಂದಬಾರದು? ಹಾಗಾದರೆ ದೇವರಿಗೆ ಕೆಟ್ಟದ್ದು ನಮ್ಮ ಜೀವಿತದಲ್ಲಿ ಅನುಮತಿಸುವಂಥ ಹಕ್ಕು ಇದೆ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡ. ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ನೀನು ಇದೇ ವಿಧವಾದಂಥ ನೋವಿನಲ್ಲಿಯೋ, ದುಃಖದಲ್ಲಿಯೋ, ವೇದನೆಯಲ್ಲಿಯೋ ಇವತ್ತು ಜೀವಿಸ್ತಾ ಇರಬಹುದು. ಇದೇ ಪ್ರಶ್ನೆ ಯೋಬನು ಕೇಳಿದ ಹಾಗೆ, ಯೋಬನ ಹೆಂಡತಿ ಕೇಳಿದ ಹಾಗೆ ಅನೇಕರು ನಿನ್ನ ನೋಡಿಕೊಂಡು ಇವತ್ತಿನ ಹೇಳಿರ್ಬೋದು. ನೋಡು, ನಿನ್ನ ಮನೆಯಲ್ಲಿ ಮರಣ ಸಂಭವಿಸಿತ್ತಲ್ಲ, ನೀನು ಯೇಸು ನಂಬಿದರಿಂದಾಗಿ ನಿನ್ನ ಕೆಲಸ ಹೋಯ್ತಲ್ಲ, ನಿನ್ನ ವ್ಯಾಪಾರ ನಷ್ಟವಾಯ್ತಲ್ಲ, ಕುಟುಂಬ ಜೀವಿತ ಹಾಳಾಯ್ತಲ್ಲ, ಇಂಥ ವೇದನೆ ನಿನಗೆ ಬಂತಲ್ಲ, ಮಕ್ಕಳಿಗೆ ಇಂಥದ್ದು ಸಂಭವಿಸಿತಲ್ಲ, ಕೆಲಸ ಹೋಯ್ತಲ್ಲ, ವ್ಯಾಪಾರ ನಷ್ಟವಾಯ್ತಲ್ಲ, ಇನ್ನು ಯಾಕೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಿ? ಇನ್ಯಾಕೆ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ? ಇನ್ಯಾಕೆ ನೀನು ದೇವರನ್ನು ಆರಾಧನೆ ಮಾಡ್ತಾ ಇದ್ದಿ? ಇನ್ಯಾಕೆ ಆಲಯಕ್ಕೆ ನೀನು ಹೋಗ್ತಾ ಇದ್ದಿ? ಎಂಬುದಾಗಿ ಅನೇಕರು ನಿನ್ನನ್ನು ನೋಡಿಕೊಂಡು ದೂಷಿಸಬಹುದು, ಅಥವಾ ಅನೇಕರು ಪ್ರಶ್ನೆ ಕೇಳ್ತಾ ಇರಬಹುದು. ನಾನು ಕೀರ್ತನೆ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, 42ನೇ ಕೀರ್ತನೆಯಲ್ಲಿ. ಅದು ನಿಜವಾಗಿ ನನ್ನನ್ನು ತುಂಬ ಪ್ರೋತ್ಸಾಹಿಸುವಂಥ ಒಂದು ವಾಕ್ಯ. 42ನೇ ಕೀರ್ತನೆ 3ನೇ ವಾಕ್ಯ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಪುನಃ ಆತನು 10ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ನೋಡಿ, ದಾವೀದನ ಸ್ನೇಹಿತರು ಆತನಿಗೆ ಹೇಳ್ತಾರೆ, ವಿರೋಧಿಗಳು ಆತನಿಗೆ ಹೇಳ್ತಾರೆ, ಕಷ್ಟ ನೋವಿನ ಮಧ್ಯದಲ್ಲಿ, ಈಗ ಎಲ್ಲಿದ ನಿನ್ನ ದೇವರು? ಈಗ ಎಲ್ಲಿದ ನಿನ್ನ ಯೇಸು? ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆಯಲ್ಲ, ಇಷ್ಟೆಲ್ಲ ಭಕ್ತಿ ತೋರಿಸಿದಿಲ್ಲ, ಎಲ್ಲಿದ್ದಾನೆ? ಯಾಕೆ ನನಗೆ ಬಿಡುಗಡೆ ಸಿಗ್ತಾ ಇಲ್ಲ? ಯಾಕೆ ಆ ಯಾತನೆಯಲ್ಲಿ ನೀನು ಜೀವಿಸ್ತಾ ಇದ್ದೆ ಎಂಬುದಾಗಿ ಅನೇಕರು ನಿನ್ನ ನೋಡಿ ಇವತ್ತು ಪ್ರಶ್ನೆ ಕೇಳ್ತಾ ಇರಬಹುದು. ಅದನ್ನು ಪ್ರಿಯ ಸಹೋದರನೇ ಸಹೋದರಿಯೇ, ದೇವರಲ್ಲಿ ಇಡಬೇಕಾದಂಥ ಭಕ್ತಿ ನೀನು ಬಿಡಬೇಡ, ನಂಬಿಕೆ ಬಿಡಬೇಡ, ಪ್ರಾರ್ಥನೆ ಜೀವಿತ ಕಳ್ಕೊಳ್ಬೇಡ, ದೃಢಚಿತ್ತನಾಗಿರು. ನಿಶ್ಚಯವಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾನೆ, ನಿಶ್ಚಯವಾಗಿ ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾನೆ. ಯೋಬನು ಅಂತ್ಯದಲ್ಲಿ ಬಿಡುಗಡೆ ಹೊಂದಿದ ದ್ವಿಗುಣವಾದ ಆಶೀರ್ವಾದಗಳನ್ನು ಆತನ ಜೀವಿತದಲ್ಲಿ ಹೊಂದಿಕೊಳ್ಳುವುದನ್ನು ನಾವು ನೋಡ್ತೇವೆ. ಇವತ್ತು ದೇವರು ನಿನ್ನನ್ನು ಕೂಡ ಅದೇ ವಿಧವಾಗಿ ನಡೆಸಲಿಕ್ಕೆ ಹೋಗ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ಒಂದು ಶುಭೋದಯವನ್ನು ವೀಕ್ಷಿಸುತ್ತಿರುವಂಥ ನನ್ನ ಸಹೋದರ ಸಹೋದರಿಯರಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ, ಇವರ ಜೀವಿತದಲ್ಲಿ ನೀನು ಕ್ರಿಯೆ ಮಾಡು, ಇವರ ಜೀವಿತದಲ್ಲಿ ನೀನು ಅದ್ಭುತ ಮಾಡು, ಇವರ ಜೀವಿತದಲ್ಲಿ ನೀನು ಅತಿಶಯ ಮಾಡು, ಇವರ ಕಣ್ಣೀರನ್ನು ಒರೆಸು. ಇವತ್ತು ಇವರ ಕಷ್ಟದ ದುಃಖದಲ್ಲಿ ಇವರಿಗೆ ಪ್ರೋತ್ಸಾಹ ಸಹಕಾರ ಕೊಡೋದಕ್ಕೆ ಬದಲಾಗಿ, ಇವರನ್ನು ಸಂತೈಸೋದಕ್ಕೆ ಬದಲಾಗಿ ಅನೇಕರು ಇವನು ಗೇಲಿ ಮಾಡ್ತಾ ಇದ್ದಾರೆ.
ಇವರಿಗೆ ದುಃಖ ಕೊಡ್ತಾ ಇದ್ದಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯೋಬನ ಜೀವಿತದಲ್ಲಿ ಅದ್ಭುತ ಮಾಡಿದ ಹಾಗೆ, ಯೋಬನ ಜೀವಿತದಲ್ಲಿ ಬಿಡುಗಡೆ ಕೊಟ್ಟ ಹಾಗೆ, ಯೋಬನ ಕಣ್ಣೀರನ್ನು ಒರೆಸಿದ ಹಾಗೆ ಇವ್ರ ಕಣ್ಣೀರನ್ನು ಒರೆಸು. ಇವರಿಗಾಗಿ ಇಳಿದು ಬಾ, ಇವರಿಗಾಗಿ ಆಶೀರ್ವಾದ ಮಾಡು, ಇವರಿಗಾಗಿ ಎದ್ದೇಳು ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಪ್ರಿಯ ವಿಶ್ಕರೇ, ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಏಷ 54 ಹೇಳ್ತದೆ, ಬೆಟ್ಟಗಳು ಸರಿದಾವು, ಗುಡ್ಡಗಳು ಸರಿದಾವು, ನನ್ನ ಚಲ ಪ್ರೀತಿಯಂತೂ ನಿಮ್ಮನ್ನೆಂದೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾನೆ. ಈ ದಿವಸ ದೇವರು ನಿಮ್ಮ ಮುಟ್ಲಿಕ್ಕೆ ಹೋಗ್ತಾನೆ. ಈ ದಿವಸ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾನೆ. ಈ ದಿವಸ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾನೆ. ಒಂದು ನಂಬಿಕೆ ನಿರೀಕ್ಷೆಯೊಂದಿಗೆ ಈ ದಿವಸವನ್ನು ಎದುರುಗೊಳ್ಳ್ರಿ. ಕರ್ತನ ಮಾತ್ಕಾರ್ಯವನ್ನು ಕಾಣುವಿರಿ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ದಿವಸ, ಶುಭ ವಂದನೆ. ಗಾಡ್ ಬ್ಲೆಸ್ ಯು.